ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಸಾರರೂಪವ 1907ರಲ್ಲಿ ಅವರ ತಂದೆ ತೀರ್ಕೋತಾರೆ. ಬಹಳ ಸಂಭಾವಿತವಾದಂಥ ಸಾಧು ಪ್ರಾಣಿ. ಅವರನ್ನು ಕುರಿತು ವರಕವಿ ಬೇಂದ್ರೆಯವರು ಒಂದು 4 ನುಡಿಗಳ ಕವನವನ್ನು ರಚಿಸಿದ್ದಾರೆ. ಅದರ ಒಂದು ಓದು. ತಂದೆಯವರ ಮಾತು ಒಂದೇ ಮಾತಿನೊಳಾಡಿ ವಂದನೆಯನ್ನು ಮಾಡಿ ಮುಂಬರಿಯುವೆ. ಓ ಪಾಪ ನಿಷ್ಪಾಪ ಅವರ ಜೀವನ ತಾಪ, ಅವರೇ ಬಲ್ಲರು ಯಾರು ಬಲ್ಲವರು. ಗಂಡಮಾಲೆಯ ಧರಿಸಿ ರುಂಡಮಾಲೆಯ ಹಾಗೆ ಮಸನದಿ ಉಸುರಾಡಿ ನಿಂತವರು. ವಿಷವನ್ನು ಕಕ್ಕಿಸಿ ನೀರನ್ನು ದಕ್ಕಿಸಿ ಸಾವಿನ ಸರಸವ ನಾಡಿದರು. ತಾರುಣ್ಯ ಮುಖದಲ್ಲಿ ಕಾರುಣ್ಯಕ್ಕೀಡಾಗಿ ಜೀವನಾರಣ್ಯವ ದಾಟಿದರು. ರಾಮನ ತಾರಕ ಮಂತ್ರವ ಸತಿಯಲ್ಲಿ ಸತಿಯಿಂದ ಎದೆಯಲ್ಲಿ ನಾಟಿದರು. ಕೊನೆವರೆಗೂ ಕೈ ಹಿಡಿದು ನಡೆಸಿತ್ತು ಆ ನಾಮ, ನಡು ನಡುವೆ ಕುತ್ತೊದಗಿ ಬಂದಿದ್ದರು. ಹಸಿ ವಿರಹ ಬಿಸಿ ವಿರಹ ಒಣವಿರಹಗಳ ರಣ ದಾಟಿಸಿ ವೈದೀತು ತಾಯಿಯನು. ಅದ್ಭುತಲ್ಲ. ಈಗೇನಾಗಿಬಿಡ್ತದೆ, ಅಜ್ಜಿನೂ ತೀರ್ಕೊಂಡ್ಬಿಡ್ತಾಳೆ. ಅಜ್ಜಿ ತೀರ್ಕೊತಾಳೆ, ಇವ್ರು SSC ಪಾಸ್ ಆಗಿಬಿಟ್ಟಾರ. ಅಂದರೆ ಮ್ಯಾಟ್ರಿಕ್, ಆವಾಗಿನ ಕಾಲಕ್ಕೆ ಮ್ಯಾಟ್ರಿಕ್ ಪಾಸ್ ಆಗೋದು ಅಂದರೆ ದೊಡ್ಡ ಅಚೀವ್ಮೆಂಟ್ ಅದು. ತಂದೆ ಇಲ್ಲ, ಚಿದಂಬರ, ರಾಘು ಎಂಬ ತಮ್ಮಂದಿರೂ ಇಲ್ಲ. ಬೇಂದ್ರೆಯವರ ಜೊತೆಗೆ ತಾಯಿ ಅಂಬಕ್ಕ, ತಮ್ಮ ಕೃಷ್ಣ. ಮ್ಯಾಟ್ರಿಕ್ ಮುಗೀತು, ಮುಂದೇನು? ತಾಯಿಯ ಕಡೆಯ ಬೆಂಬಲ ಹೋಯಿತು, ತಂದೆಯ ಕಡೆಗೆ ಮನಸ್ಸು ಅಜ್ಜ ಅಪ್ಪ ಭಟ್ಟ ಶಿರಹಟ್ಟಿಯಲ್ಲಿ ವೃದ್ಧಾಪ್ಯದಲ್ಲಿದ್ದಾರೆ. ಅಲ್ಲಿ ಹೋಗುವಂತಿಲ್ಲ. ಕಕ್ಕ ಬಂಡೋಪಂತ್ರ ಬೇಂದ್ರೆ ಪುಣೆಯಲ್ಲಿ ದೊಡ್ಡ ಕೆಲಸದಲ್ಲಿದ್ದರು. ಮಿಲಿಟರಿ ಅಕೌಂಟ್ಸ್ ಆಫೀಸ್ನೊಳಗೆ ಆಫೀಸರ್ ಆಗಿದ್ದರು ಅವರು. ಹೃದಯ ವೈಶಾಲ್ಯ ಅವರಲ್ಲಿತ್ತು. ಅವರಿಗೆ ಮಕ್ಕಳಿರಲಿಲ್ಲ. ಅವರ ಆಶ್ರಯದಲ್ಲಿ ಅನೇಕ ಆಪ್ತೇಷ್ಠರು ಇದ್ದರು. ಅವರಿಗೆ ಅಂಬಕ್ಕನ ಬಗ್ಗೆ ಅಂದರೆ ಬೇಂದ್ರೆಯವರ ತಾಯಿಯ ಬಗ್ಗೆ ಅಪಾರ ಗೌರವವಿತ್ತು. ಬೇಂದ್ರೆಯವರು ಮ್ಯಾಟ್ರಿಕ್ ಪಾಸಾದ ಸುದ್ದಿ ಅವರಿಗೆ ಆನಂದ ಕೊಟ್ಟಿತ್ತು. ಕಕ್ಕನ ಕಡೆಗೆ ಪುಣೆಗೆ ಹೋಗಿ ಕಾಲೇಜು ಅಭ್ಯಾಸ ಮಾಡಬಹುದು ಎಂದು ಬೇಂದ್ರೆಯವರ ಅಂತರಂಗ ಹೇಳಿದ್ದರಿಂದ ಬೇಂದ್ರೆಯವರು ತನ್ನ ಅಪೇಕ್ಷೆಯನ್ನು ಬಂಡೋಪಂತರಿಗೆ ತಿಳಿಸಿದರು. ಬಂಡೋಪಂತರು ಒಪ್ಪಿಗೆ ಕೊಟ್ಟರೋ ಬೇಂದ್ರೆಯವರು ಧಾರವಾಡವನ್ನು ಮೊದಲನೆಯ ಸಲ ಅವರ ವಯಸ್ಸಿನ 17ನೇ ವರ್ಷ ಬಿಟ್ಟರು. ಪ್ರಾರಂಭದ 17 ವರ್ಷ ಬೇಂದ್ರೆಯವರು ಧಾರವಾಡದ ಅನ್ನ, ಧಾರವಾಡದ ಗಾಳಿ, ಧಾರವಾಡದ ಬೆಳಕು ಉಣ್ಣುತ್ತಾ ಧಾರವಾಡದ ಕನ್ನಡವನ್ನೇ ನುರಿಸುತ್ತಾ ಕನ್ನಡ ಭಾಷೆಯ ಭಕ್ತರಾಗಿ ಪುಣೆಗೆ ಹೋದರು. 1914ರಿಂದ 1918ರವರೆಗೆ 4 ವರ್ಷ ಕೇವಲ ಕಾಲೇಜು ವಿದ್ಯಾಭ್ಯಾಸ ಮಟ್ಟಿಗೆ ಬೇಂದ್ರೆಯವರು ಪುಣೆಯಲ್ಲಿ ಇದ್ದದ್ದು. ಪುಣೆಯ ಕಕ್ಕನ ಮನೆಯಲ್ಲಿ ಮರಾಠಿ ವಾತಾವರಣ. ಪುಣೆ ಊರಲ್ಲಿ ಮರಾಠಿಗೆ ಪ್ರಾಧಾನ್ಯ ಇಂದಿಗೂ. ಪುಣೆ ಕಲಿತದ್ದು ಕನ್ನಡ, ಬೇಂದ್ರೆ ಕಲಿತದ್ದು ಕನ್ನಡ. ಬೇಂದ್ರೆಯವರು ಮರಾಠಿಯನ್ನು ಶಾಲೆಗೆ ಹೋಗಿ ಪಠ್ಯಪುಸ್ತಕ ಓದಿ ಕಲಿತವರಲ್ಲ. ತಾಯಿಗೆ ಸಾಧು ಸತ್ಪುರುಷರ ಮರಾಠಿ ಗ್ರಂಥಗಳನ್ನು ಓದಿ ತೋರಿಸಿದ್ದರಿಂದ ಅವರ ಮರಾಠಿ ಸತ್ವಯುತ ಪ್ರಭುತ್ವವನ್ನು ಪಡೆದಿತ್ತು. ಸಂತವಾಣಿಯ ಸ್ಪರ್ಶದಿಂದ ಬೇಂದ್ರೆಯವರ ಹೃದಯ ಹದವಾಗಿತ್ತು. ಹದವಾದ ಹೃದಯಕ್ಕೆ ಯಾವ ಭಾಷೆಯೂ ಸಹಜವಾಗಿ ವಾಹನವಾಗುತ್ತದೆ. ಬೇಂದ್ರೆಯವರು ತಮ್ಮ ತಿಳುವಳಿಕೆಯನ್ನು ಮರಾಠಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದಾಗ
ಮರಾಠಿ ಜನರು ಬೆರಗಾದರು. ಇಂಗ್ಲಿಷ್ ಕಲಿಸುವ ಪ್ರಾಧ್ಯಾಪಕ ಪಟವರ್ಧನ್ ಅವರು ಬೇಂದ್ರೆಯವರನ್ನು ತಮ್ಮ ಅಂತರಂಗದ ಸ್ನೇಹಿತನಂತೆ ಸಮೀಪ ಮಾಡಿಕೊಂಡರು. ಕಾಲೇಜಿನೊಳಗಿನ ಜಾಣ ವಿದ್ಯಾರ್ಥಿಯಿಂದ ಬೇಂದ್ರೆಯವರ ಸ್ನೇಹವನ್ನು ಬಯಸಿತು. ಪುಣೆಯಲ್ಲಿ ಸುಪ್ರಸಿದ್ಧರಾದ ಶ್ರೀ ದತ್ತೋ ವಾಮನ ಪೋದ್ದಾರಂಥ ಅನೇಕ ಹಿರಿಯರಿಗೆ ಬೇಂದ್ರೆಯವರ ಸುತ್ತಮುತ್ತಲಿನ ಸ್ನೇಹಿತರ ಪರಿಸರ ಹಿತವಾಗಿ ಕಂಡಿತು. ದೇಶಭಕ್ತಿ, ರಾಷ್ಟ್ರಭಕ್ತಿ, ಭಾಷಾ ಪ್ರೀತಿ ಇವು ಎಲ್ಲವುಗಳಿಗಿಂತ ಜೀವನದಲ್ಲಿ ಸ್ನೇಹಕ್ಕೆ ಬೆಲೆ ಹೆಚ್ಚು ಎಂದು ಬೇಂದ್ರೆಯವರ ಅಂತರಂಗ ಕಂಡುಕೊಂಡಿತ್ತು. ಕರ್ನಾಟಕದ ಕಡೆಯಿಂದ ವಿದ್ಯಾಭ್ಯಾಸಕ್ಕಾಗಿ ಪುಣೆಗೆ ಬಂದವರು, ಪುಣೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡುವ ಮರಾಠಿ ವಿದ್ಯಾರ್ಥಿಗಳು ಬೇಂದ್ರೆಯವರ ವಿಚಾರಧಾರೆಗೆ ವಾಕ್ವಿಲಾಸಕ್ಕೆ ಮರುಳಾದರು. ಬೇಂದ್ರೆಯವರ ಬುದ್ಧಿಭಾವವು ಶ್ರೀ ಅಕ್ಕಲಕೋಟೆ ಮಹಾರಾಜರ ಕೃಪಾಶೀರ್ವಾದದಿಂದ ಪುಷ್ಪಗೊಂಡಿದ್ದರಿಂದ ಅವರಲ್ಲಿ ಒಂದು ಹೊಸ ತಿಳುವಳಿಕೆ ಉದಯವಾಗಿತ್ತು. ಆ ತಿಳುವಳಿಕೆಯಿಂದ ಅವರು ಕಾಳಿದಾಸನ ಶಾಕುಂತಲ, ಜಗನ್ನಾಥ ಪಂಡಿತನ ಗಂಗಾಲಹರಿ, ಶಂಕರಾಚಾರ್ಯರ ಸೌಂದರ್ಯಲಹರಿ, ಜ್ಞಾನೇಶ್ವರರ ಜ್ಞಾನೇಶ್ವರಿ, ಶೇಕ್ಸ್ಪಿಯರ್, ಶೆಲಿ, ಕೀಟ್ಸ್, ಎಮರ್ಸನ್, ಖಲೀಲ್ ಗಿಬ್ರಾನ್, ರವೀಂದ್ರನಾಥ್ ಠಾಕೂರ್ ಮೊದಲಾದ ಅನೇಕ ವಿದ್ವಾಂಸರ ವಿವಿಧ ಭಾಷೆಯ ಗ್ರಂಥಗಳನ್ನು ಸುಲಭವಾಗಿ ಓದಿ ತಿಳಿದುಕೊಳ್ಳಬಲ್ಲವರಾಗಿದ್ದರು. ಈ ಗ್ರಂಥಗಳ ವಾಚನ ಮಾಡುವಾಗ ಅವರಲ್ಲಿ ಆ ಗ್ರಂಥಗಳ ಕರ್ತೃಗಳ ಆವೇಶ ಸಂಚಾರವಾಗುತ್ತಿತ್ತು. ನೋಡಿ, ಅದು ಅವರ ಭಾಗ್ಯ. ಕಾಳಿದಾಸನ ನಾಟಕಗಳನ್ನು ಓದುವಾಗ ಅವರು ಕಾಳಿದಾಸನಾಗುತ್ತಿದ್ದರು, ಕೀಟ್ಸನದು ಓದುವಾಗ ಕೀಟ್ಸ್ ಆಗುತ್ತಿದ್ದರು. ವಿದ್ಯಾರ್ಥಿ ಅವಸ್ಥೆಯಲ್ಲಿ ಹೀಗೆ ಆಗುವುದು ಅಪರೂಪ. ವಿದ್ಯಾರ್ಥಿ ದಶೆಯಲ್ಲಿ ಆಗುತ್ತಿದ್ದ ಆವೇಶ ಸಂಚಾರ ಪ್ರವೃತ್ತಿ ಬೇಂದ್ರೆಯವರಲ್ಲಿ ಇಂದಿಗೂ ಇದೆ. 1976ರಲ್ಲಿ ಇದೆ ಅಂತ ಹೇಳ್ತಾರೆ, 1914ರಲ್ಲಿ ಇದ್ದದ್ದು ಈಗೂ ಆಗ್ತದೆ ಅಂತ ಹೇಳ್ತಾರೆ. ಕಾವ್ಯಶಾಸ್ತ್ರ ದೃಷ್ಟಿಯಿಂದ ಈ ರೂಪಕಾಲಂಕಾರ ಮನೋವೃತ್ತಿ ಇಂದಿಗೂ ಬೇಂದ್ರೆಯವರದು ಎಂದು ಹೆಸರಿಸಬಹುದು. ಈ ಮನೋವೃತ್ತಿಯವರಾದ ಬೇಂದ್ರೆಯವರು ವಿವರಿಸುವ ಕಾಳಿದಾಸ, ಮಿಲ್ಟನ್, ಶೇಕ್ಸ್ಪಿಯರ್, ಜ್ಞಾನೇಶ್ವರ, ಪಂಪ, ಕುಮಾರವ್ಯಾಸ, ಲಕ್ಷ್ಮೀಶ ಮೊದಲಾದ ಕವಿ ಮತ್ತು ಕೃತಿಗಳನ್ನು ಕುರಿತು ಬೇಂದ್ರೆಯವರು ಮಾತನಾಡಲು ತೊಡಗಿದಾಗ ಅವರ ಜೊತೆಗೆ ಮಾಡುವ ಅಭ್ಯಾಸ ಮಿತ್ರರು ತನ್ಮಯರಾಗುತ್ತಿದ್ದರು. ಪುಣೆಯೊಳಗಿನ ಬೇಂದ್ರೆಯವರ ಮಿತ್ರರಾದ ಪ್ರಭಾಕರ್, ಹರಿ ಖಾಡಿಲ್ಕರ್, ಓತೂರ್ಕರ್, ರಾಯ್ರೀಕರ್, ಪಾಳಂದೆ ಮೊದಲಾದ ಅನೇಕ ಮಿತ್ರರು ಒಂದೆಡೆ ಕೂಡಿದರು. ಬೇಂದ್ರೆಯವರು ಕನ್ನಡ ಮತ್ತು ಮರಾಠಿ ಸಾಹಿತ್ಯದ ಮೇಲೆ ಪ್ರಭುತ್ವದಿಂದ ಮಾತನಾಡುವುದನ್ನು ಕೇಳಿ ಮಿತ್ರರ ಸಂಖ್ಯೆ ಬೆಳೆಯುತ್ತಾ ಹೋಯಿತು. ಇದರ ಪರಿಣಾಮವಾಗಿ 1915ರಲ್ಲಿ ಶಾರದಾ ಮಂಡಲ ಎಂಬ ಸ್ನೇಹಿತರ ಕೂಟ ನಿರ್ಮಾಣವಾಯಿತು. ಸರ್ಕಾರಿ ಕೃಷ್ಣ ಎಂಬ ಪ್ರಖ್ಯಾತ ಲೇಖಕರ ವಾಚನಾಲಯವನ್ನು ಶಾರದಾ ಮಂಡಲದ ಬೇಂದ್ರೆ, ಖಾಡಿಲ್ಕರ್, ವಾಡೇರವ್ ಮುಂದಾಗಿ ಕೊಂಡುಕೊಂಡರು. ವಾಚನಾಲಯದ ಗ್ರಂಥಗಳೆಲ್ಲ ಶ್ರೀ ದತ್ತೋ ವಾಮನ್ ಪೋದ್ದಾರವರ ವಾಚನದಲ್ಲಿ ಈಗ ಉಂಟು. ಏಕೆಂದರೆ ಶಾರದಾ ಮಂಡಲದ ಸದಸ್ಯರು ಒಬ್ಬರೊಬ್ಬರಾಗಿ ಪುಣೆ ಬಿಟ್ಟಿದ್ದರಿಂದ ಗ್ರಂಥಗಳ ಜವಾಬ್ದಾರಿ, ಪುಸ್ತಕ ಕೊಳ್ಳುವ ಮತ್ತು ಓದುವ ವ್ಯಸನವು ಕಾಲಾವಧಿಯಲ್ಲಿ ಬೆಳೆಯುತ್ತಾ ಹೋಗಿತ್ತು. ಆವಾಗ ಶಾರದಾ ಮಂಡಲ ಸಂಪೂರ್ಣ ಬೇಂದ್ರೆಯವರ ಸೃಷ್ಟಿ. ಭಾವು ಕಾಕಾ ಭಾತಗಂಡೆ, ಶಿವರಾಮ್ ಭಾತಗಂಡೆ, ಘೈಸಾಸ್, ಬೇಂದ್ರೆ ಮತ್ತು ಅವರ ತಮ್ಮ ಕೃಷ್ಣ ಇಷ್ಟು ಜನ ಪ್ರಮುಖರು. ಇವರೆಲ್ಲರೂ ಬಂಡೋಪಂತರ ಮನೆಯಲ್ಲಿಯೇ ಇರುವರು. ಆದ್ದರಿಂದ ಮನೆಯಲ್ಲಿಯೇ ಶಾರದಾ ಮಂಡಲದ ಸ್ಥಾಪನೆಯಾಗಿತ್ತು. ಬಾಬು, ಭಿಡೆ, ಏಕಬೋಟೆ, ಶೀನಪ್ಪ, ಜೋಗ್, ಮಾಮಾ ಜೋಶಿ, ಆಪ್ಟೆ, ಖಾಡಿಲ್ಕರ್ ಮೊದಲಾದ ಗೆಳೆಯರು ಪರಸ್ಪರಲ್ಲಿ ಜ್ಞಾನದ ಆದಾನ ಪ್ರದಾನ ನಡೆಸಿದರು. ನಾಟಕಕಾರ ಖಾಡಿಲ್ಕರ್ ನಾಟಕಗಳ ವಿಮರ್ಶೆ, ಲೋಕಮಾನ್ಯ ತಿಳಕರ ಗೀತಾರಹಸ್ಯ,
ರವೀಂದ್ರರ ಕಥೆ, ಕವನ ಮೊದಲಾದ ಅನೇಕ ವಿಷಯಗಳ ಮೇಲೆ ಚರ್ಚೆ ನಡೆಯುತ್ತಿತ್ತು. ಹೀಗೆ ಕಾಲೇಜು ಗ್ರಂಥಾಲಯದಿಂದ ಲಕ್ಷ್ಮೀಶನ ಜೈಮಿನಿ ಭಾರತ, ಸರ್ವಜ್ಞನ ವಚನ ಅತ್ಯಂತ ಸಮೀಪದವರಾದರೂ ಬೇಂದ್ರೆ. ಲಕ್ಷ್ಮೀಶನ ನಾದಮಾಧುರ್ಯ, ಸರ್ವಜ್ಞನ ಮಾರ್ಮಿಕ ಮಾತು ಬೇಂದ್ರೆಯವರ ಕವಿತಾಶಕ್ತಿಗೆ ಹೊಸ ಕಾಂತಿಯನ್ನು ತಂದುಕೊಟ್ಟವು. ನಮಸ್ಕಾರ. ಮತ್ತೆ ನಾಳೆ ಮುಂದೆ.